ಸ್ಟಾರ್ಟ್. ನನ್ನ ಕತೆ ನಿಮ್ಮ ಜೊತೆ, ನಿಮ್ಮ ಕತೆ ನಮ್ಮ ಜೊತೆ ಮುಂದೊಂದು ದಿನ. ಅದೇ ರೀತಿ ಈಗ ನಾನು ನನ್ನ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಆ ಕತೆ ಏನೆಂದರೆ, ಹಿಂದಿನ ವರ್ಷ ಅಂದರೆ 2015 2014 ಇಸ್ವಿ ಆಗಿದ್ದು, ನಾನು ಅಂದು ಮೊಬೈಲ್ ಫೋನಿನ ಹುಚ್ಚು ಮುಖ್ಯವಾಗಿತ್ತು. ಏಕೆಂದರೆ ಬೇರೆಯವರ ಮೊಬೈಲ್ ಸಿಕ್ಕರೆ ಸಾಕು ರೀತಿ ಆ್ಯಪ್ಸ್ಗಳನ್ನು ನೋಡ್ತಿದ್ದೆ, ಯಾವ ರೀತಿ ಡಿಸೈನಿಂಗ್ ಇದೆ ಮತ್ತು ಅದರಲ್ಲಿರುವಂತಹ ಗೇಮ್ಗಳಿಗೋಸ್ಕರ ನಾನು ಫೋನ್ ಹುಚ್ಚನಾಗಿದ್ದೆ. ಅಂದರೆ ನೀವು ತಿಳಿದುಕೊಳ್ಳಬೇಕು, ಮೊಬೈಲ್ ಫೋನ್ ಎಂಬುದು ಒಬ್ಬ ಮನುಷ್ಯನನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಮನುಷ್ಯನನ್ನು ಹಗ್ಗ ಹಾಕಿ ಎಳೆದುಕೊಳ್ಳುತ್ತದೆ ಎಂಬುದು ನನ್ನ ಪುಟ್ಟ ಕಥೆಯಿಂದ ನೀವು ತಿಳಿದುಕೊಳ್ಳಬಹುದು. ಅಂದು ನಾನು 8ನೇ ಅಥವಾ 6ನೇ ತರಗತಿ ಓದುತ್ತಿದ್ದಾಗ ಒಂದು ಗೇಮ್, ಅದನ್ನು ನನ್ನ ಕೆಲವರು 3 ಗೆಳೆಯರಿದ್ದರು. ಅವರಿಗೂ ಸಹ ಆ ಗೇಮ್ ಅಂದರೆ ಅಷ್ಟಿಷ್ಟು ಇಷ್ಟ ಮತ್ತು ಅಷ್ಟು ಹುಚ್ಚುತನ ಆ ಗೇಮನ್ನು ಆಡಲು. ನನಗೂ ಸಹ 3-4 ಜನ ಸೇರಿ ಒಬ್ಬ ತಂಡ ನಮಗೆ ಪರಿಚಯ ಆಗಿದ್ದ. ಆ ತಣ್ಣನ ಹೊಲದಕ್ಕೆ ಹೋಗಿ ನಾವು 1-2 ಪಟ್ಟ 3 ಪಟ್ಟ ನೀರು ಹಾಸಿ ಆ ಗೇಮನ್ನು ಆಡಲು ಮೊಬೈಲ್ ಫೋನನ್ನು ಇಸ್ಕೊಳ್ತಿದ್ದೆವು. ಆ ಮೊಬೈಲ್ ಫೋನ್ ಹೆಸರು ಸ್ಯಾಮ್ಸಂಗ್. ಅದು 3G ಸೆಟ್ ಆಗಿದ್ದು, ನಾವು ಅಂದು ಆ ಗೇಮ್ ಅನ್ನು ಆಡಿಕೊಳ್ಳುತ್ತಾ ಕುಳಿತುಕೊಂಡಿರುತ್ತಿದ್ದೆವು ಮತ್ತು ಅವರ ಹೊಲದಲ್ಲಿ ಕೆಲಸ ಮಾಡ್ತಿದ್ವಿ. ಮತ್ತು ಅಷ್ಟು ಫೋನಿನ ಹುಚ್ಚು ನಮಗಿತ್ತು. ಮತ್ತು ಬರ್ತಾ ಬರ್ತಾ ಆ ಫೋನಿನ ಹುಚ್ಚು ವಿಪರೀತವಾಯಿತು. ನಾವು ಒಂದು ಫೋನ್ ತಗೋಬೇಕು ಎಂದು. ಅದೇ ರೀತಿ ಮನೆಯಲ್ಲಿ ಕೇಳಿಸಿದರೆ ಫೋನ್ ಕೊಡಿಸಲ್ಲ, ನೀನೇ ದುಡ್ದು ತಗೋ ಎನ್ನುತ್ತಿದ್ದರು. ಮತ್ತು ಹೇಗಪ್ಪ ಮಾಡೋದು ಅಂತ ಅನಿಸಿದಾಗ ನಾವು ಅರ್ಥ ಹುಡುಕಿದೆವು. ಅದು ಏನೆಂದರೆ, ಮೊಬೈಲ್ ಫೋನ್ ಒಳ್ಳೆಯದಲ್ಲ ಮತ್ತು ಪುಸ್ತಕಗಳು ನಮಗೆ ಮುಖ್ಯ ಎಂದು. ಆವಾಗ ಬರ್ತಾ ಶಿಕ್ಷಕರು ಸಹ ಹೇಳಿದರು, ಓದಿರಿ ಮಕ್ಕಳೇ, ಚೆನ್ನಾಗಿ ಓದಿರಿ, ಅಂಕಗಳನ್ನು ಗಳಿಸಿರಿ, ಓದಿರಿ ಪ್ರತಿದಿನವೂ ಎಂದು. ಆಗ ಕೆಲವೊಂದಿಷ್ಟು 4 ಗೆಳೆಯರಲ್ಲಿ ನಾವು 2 ಗೆಳೆಯರು ಓದುತ್ತಾ ಪುಸ್ತಕಗಳನ್ನು ಗೆಳೆಯರನ್ನಾಗಿ ಮಾಡಿಕೊಂಡು ಓದಿದೆವು. ಮತ್ತು ಅದಕ್ಕೆ ತಕ್ಕಂತಹ ಪ್ರತಿಫಲವೂ ನಮಗೆ ಸಿಕ್ಕಿದೆ. ಮತ್ತು ಇನ್ನೂ 2 ಗೆಳೆಯರು ಅವರೂ ಸಹ ಓದಿದರು, ಅವರಿಗೂ ಸಹ ತಕ್ಕಂಥ ಪ್ರತಿಫಲ ಸಿಕ್ಕಿತ್ತು.